ಅಶೋಕ್ 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 ಅಶೋಕ ಅಶೋಕ್ ಎಲ್ಲಿದ್ದೀಯಾ? ಅಶೋಕ್ 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 ಎಲ್ಲಿ ಹೋದ ಇವನು? ಅಶೋಕ್ ಆ ಕಡೆ ನೋಡೋಣ ಬನ್ನಿ. ಅಶೋಕ್ 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 ಅಶೋಕ ಅಶೋಕ್ ಅಶೋಕ್ ವೇದವ್ರೆ, ರೂಮಲ್ಲಿ ರಕ್ತ ಇತ್ತು, ಬಾತ್ರೂಮ್ನಲ್ಲಿ ರಕ್ತ ಇರಲಿಲ್ಲ ಅಂದ್ರೆ ಏನರ್ಥ? ಅಣ್ಣನಿಗೆ ಕೈಗೋ ಕಾಲ್ಗೋ ಏಟಾಗಿರುತ್ತೆ, ಅದಕ್ಕೆ ರಕ್ತ ಸೋರ್ತಿರುತ್ತೆ. ವಾಶ್ ಮೇಲೆ ಕ್ಲೀನ್ ಮಾಡ್ಕೊಳಕ್ ಹೋಗಿರ್ತಾನೆ, ಇಷ್ಟೇ ಅದ್ರ ಅರ್ಥ. ಅಯ್ಯೋ ಇರ್ರಿ, ನಾ ಬರ್ತೀನಿ. ಅಶೋಕ ಅಲ್ಲ ಭವಾನಿ, ಈ ಅಶೋಕ್ ಇತ್ತೀಚೆಗೆ ಯಾಕೆ ಹೀಗಾಡ್ತಾ ಇದ್ದಾನೆ? ಅದೇ ಗೊತ್ತಾಗ್ತಾ ಇಲ್ಲ ರೀ. ಚಿಕ್ಕ ಹುಡುಗನಲ್ಲಿ ತುಂಬಾ ಡಿಗ್ನಿಫೈಡ್ ಆಗಿದ್ದವನು ಇವಾಗ ಯಾಕೆ ಈ ತರ ಬಿಹೇವ್ ಮಾಡ್ತಿದಾನೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಚಿರು ಅಶೋಕ್ನ ಸಾಯಿಸಿದ್ರೆ ಅದನ್ನ ಕೊಲೆ ಅಂತ ಕನ್ಸಿಡರ್ ಮಾಡ್ತಾರಾ ಅಥವಾ ಆತ್ಮಹತ್ಯೆ ಅಂತ ಕನ್ಸಿಡರ್ ಮಾಡ್ತಾರಾ? ಹೌದು, ಅಶೋಕ್ ಯಾವ ರೀತಿ ಸಪ್ತ ಅನ್ನೋದ್ರ ಮೇಲೆ ಅದು ಕೊಲೆನ ಅಥವಾ ಆತ್ಮಹತ್ಯೆನ ಅಂತ ಡಿಸೈಡ್ ಆಗುತ್ತೆ. ಒಂದು ವೇಳೆ ಕೊಲೆ ಅಂತ ಆದ್ರೆ ಅದನ್ನ ದೆವ್ವ ಮಾಡ್ತು ಅಂತ ಯಾರು ಹೇಳಲ್ಲ, ಹೇಳಿದ್ರು ಯಾರು ನಂಬಲ್ಲ. ಸೊ ಮೊದಲು ವ್ಯಕ್ತಿಗಳ ಮೇಲೆ ಅನುಮಾನ ಬರುತ್ತೆ. ಅಶೋಕ್ ಸುತ್ತ ಕತ್ತಿ ಹಿಡ್ಕೊಂಡು ನಿಂತಿರೋದು ನಾನು, ರಾಣಿ ಮತ್ತೆ ರಾಗಿಣಿ. ಅನುಮಾನ ಬಂದಿರೋ ವ್ಯಕ್ತಿಗಳನ್ನ ತೀವ್ರವಾಗಿ ಎನ್ಕ್ವೈರಿ ಮಾಡ್ತಾರೆ. ಇದೇನಾದ್ರೂ ನನ್ನ ಬುಡಕ್ಕೆ ಬಂದ್ಬಿಟ್ರೆ, ಇದು ನಮ್ಮಗಳ ಸುತ್ತ ಬರೋಕ್ ಮುಂಚೆ ಯಾವುದೋ ದೆವ್ವದ ಕಾಟ ಇರಬಹುದು ಅಂತ ಇಂಡೈರೆಕ್ಟ್ ಆಗಿ ಭವಾನಿಗೆ ಹೇಳ್ಬಿಡ್ಲಾ? ಇಲ್ಲ ಯಾವುದೋ ಒಂದು ಶಕ್ತಿ ಹೀಗೆಲ್ಲ ಮಾಡ್ತಾ ಇದೆ ಅಂತ ಹೇಳೋದಾ?